ಒಂದು ಸಿಟಿಯಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ಅಂದ್ರೆ ಮದುವೆ ವಯಸ್ಸಿಗೆ ಬಂದಿರುವಂತ ಹುಡುಗರು ಕಾಣೆ ಆಗ್ತಾ ಇರ್ತಾರೆ. ಅವ್ರ ತಂದೆ ತಾಯಿಯವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ವಿಚಾರಣೆಯನ್ನ ಶುರು ಮಾಡ್ತಾರೆ. ಅಂದ್ರೆ ಎಲ್ಲೂ ಸಹ CC ಕ್ಯಾಮ್ರಾಗಳಲ್ಲೂ ಸಹ ಆ ಹುಡುಗರ ಬಗ್ಗೆ ಎಲ್ಲೂ ಸಹ ಡೀಟೇಲ್ಸ್ ಸಿಗೋದಿಲ್ಲ. ಹಾಗೇನೆ ಅವರ ಮೊಬೈಲ್ಗಳನ್ನ ಟ್ರೇಸ್ ಮಾಡ್ತಾರೆ. ಆದ್ರೂ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಗೋದಿಲ್ಲ. ಹಾಗೇನೆ ಅವ್ರೇನಾದ್ರೂ ಬದುಕೇ ಇಲ್ಲ ಅಂತ ಅನ್ನೋಣ ಅಂತಂದ್ರೆ ಆ ಸಿಟಿಯಲ್ಲಿ ಯಾವುದೇ ಒಂದು ಡೆಡ್ ಬಾಡಿ ಸಹ ಸಿಕ್ಕಿರಲ್ಲ. ಹೀಗೇನೆ ಹೆಚ್ಚು ಕಮ್ಮಿ ಒಂದು 20-22 ಜನ ಹುಡುಗರು ಕಾಣೆಯಾಗ್ತಾ ಇರ್ತಾರೆ. ಪೊಲೀಸರು ವಿಚಾರಣೆಯನ್ನ ಮುಂದುವರಿಸ್ತಾನೆ ಇರ್ತಾರೆ. ಹೀಗೆ ಒಂದು ಸ್ವಲ್ಪ ದಿನ ಆದ ನಂತರ ಆ ಒಂದು ಸಿಟಿಗೆ ಹೊಸದಾಗಿ ಮದುವೆ ಆದಂತಹ ದಂಪತಿಗಳು ಬಂದು ಇರ್ತಾರೆ. ಹೀಗೆ ಒಂದು ದಿನ ಹುಡುಗ ಏನ್ ಮಾಡ್ತಾನೆ, ಹುಡುಗಿಗೆ ಫೋನ್ ಮಾಡಿ, ನನ್ನ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಇವತ್ತು ಬರೋದು ಸ್ವಲ್ಪ ತಡ ಆಗುತ್ತೆ, ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳ್ತಾರೆ. ಹುಡುಗಿ ಸರಿ ಆಯ್ತು ಅಂತ ಹೇಳಿ ಊಟ ಮಾಡ್ಕೊಂಡು ಮಲ್ಕೋತಾಳೆ. ಆದ್ರೆ ಬೆಳಿಗ್ಗೆ ಆದ್ರೂ ಸಹ ಇನ್ನೂನು ಗಂಡ ಮನೆಗೆ ಬಂದಿರೋದಿಲ್ಲ. ಹುಡುಗಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಗಂಡನ ಫೋನ್ಗೆ ಫೋನ್ ಮಾಡ್ತಾಳೆ. ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಸರಿ ಅಂತ ಹೇಳಿ ಆಫೀಸಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ 11 ಗಂಟೆಗೆನೆ ಅವರು ಇಲ್ಲಿಂದ ಹೋದ್ರು ಅಂತ ಹೇಳ್ತಾರೆ. ಹುಡುಗಿಗೆ ಇವಾಗ ತುಂಬಾ ಅಂದ್ರೆ ಭಯ ಆಗುತ್ತೆ. ಯಾಕಂತಂದ್ರೆ ಇನ್ನು ಗಂಡ ಮನೆಗೆ ಬಂದಿಲ್ಲ, ತುಂಬಾ ಭಯ ಆಗುತ್ತೆ. ಸರಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಆದ್ರೆ ಆಲ್ರೆಡಿ ಅಲ್ಲಿ ಪೊಲೀಸರು 20-22 ಜನ ಆಲ್ರೆಡಿ ಕಾಣೆಯಾಗಿದ್ರಲ್ಲ, ಅವ್ರನ್ನ ಹುಡುಕುವಂತಹ ಕೆಲಸದಲ್ಲಿ ನಿರತರಾಗಿರ್ತಾರೆ. ಅದ್ರ ಮಧ್ಯದಲ್ಲಿ ಇದು ಒಂದು ಕೇಸ್ ಬಂತಲ್ಲ, ಒಂದು ಸಾಕ್ಷಿನೂ ಸಿಗ್ತಾ ಇಲ್ಲ, ಎಲ್ಲ ಕಾಣೆ ಆಗ್ತಾ ಇದ್ರೆ ಒಂದು ಸಾಕ್ಷಿ ಸಹ ಸಿಗ್ತಾ ಇಲ್ಲ ಅಂತ ವಿಚಾರಣೆಯನ್ನ ಮುಂದುವರಿಸ್ತಾ ಇರ್ತಾರೆ. ಹೀಗೆ ಒಂದಿನ ಆ ಹುಡುಗಿ ರಾತ್ರಿ ಟೈಮಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಐಸ್ ಕ್ರೀಮ್ ಅಂಗಡಿಯನ್ನ ನೋಡ್ತಾಳೆ, ಐಸ್ ಕ್ರೀಮ್ ಶಾಪ್ನ ನೋಡ್ತಾಳೆ. ಹೋಗಿ ಒಂದು ಐಸ್ ಕ್ರೀಮ್ ತಗೊಂಡು ತಿಂತಾ ಇರ್ತಾಳೆ. ನಾಲ್ಗೆಗೆ ಏನೋ ಸಿಕ್ಕಾಕೊಂಡಂಗ ಅನ್ಸುತ್ತೆ. ಅದು ಏನು ಅಂತ ನೋಡಿದಾಗ ಚಿನ್ನದ ಹಲ್ಲು. ಅದು ಐಸ್ ಕ್ರೀಮ್ ಒಳಗಡೆ ಚಿನ್ನದ ಹಲ್ಲು ಇರುತ್ತೆ. ಅದನ್ನ ನೋಡಿದಾಗ ಇದು ಆಕೆ ಗಂಡನದ್ದೇ ಅಂತ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ಯಾಕೆಂತಂದ್ರೆ ಅವರಿಬ್ರು ಮದುವೆಗಿಂತ ಮುಂಚೆ ಪ್ರೀತಿಸೋ ಟೈಮಲ್ಲಿ ಆ ಹುಡುಗನಿಗೆ ಹಲ್ಲು ನೋವಿರುತ್ತೆ. ಈಕೆ ಡಾಕ್ಟರ್ ಆಗಿರ್ತಾಳೆ, ಅಂದ್ರೆ ಹಲ್ಲಿನ ಡಾಕ್ಟರ್ ಆಗಿರ್ತಾಳೆ. ಆ ಇಷ್ಟಪಡೋ ಹುಡುಗನಿಗೋಸ್ಕರ ಚಿನ್ನದಲ್ಲಿ ಹಲ್ಲನ್ನು ಮಾಡಿಸಿ ಆ ಹುಡುಗನಿಗೆ ಫಿಟ್ ಮಾಡಿಸಿರ್ತಾಳೆ. ಅದರಿಂದ ಇದು ಆಕೆಯ ಗಂಡನದ್ದೇ ಅಂತ ಅವಳಿಗೆ ಗೊತ್ತಾಗುತ್ತೆ. ಇವಾಗ ಅಲ್ಲಿ ಆ ಚಿನ್ನದ ಹಲ್ಲಿನ ಮೇಲೆ ಲವ್ ಸಿಂಬಲ್ ಸಹ ಇರುತ್ತೆ. ಈ ಹುಡುಗಿ ಐಸ್ ಕ್ರೀಮ್ ಶಾಪ್ ಸುತ್ತಮುತ್ತ ಸ್ವಲ್ಪ ಗಮನಿಸ್ತಾಳೆ. ಅಲ್ಲಿ ಶಾಪ್ ಸುತ್ತ ಒಂದು ಸಹ CC ಕ್ಯಾಮ್ರಾಗಳು ಇರೋದಿಲ್ಲ. ಹಾಗೇನೆ ಆ ಒಂದು ಐಸ್ ಕ್ರೀಮ್ ಶಾಪ್ ದೊಡ್ಡದಾಗಿದ್ರು ಸಹ ಯಾವುದೇ ರೀತಿಯಾದಂತ ಸರ್ವೆಂಟ್ಗಳು ಸಹ ಇರೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಆ ಒಂದು ಐಸ್ ಕ್ರೀಮ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದನ್ನೆಲ್ಲ ನೋಡಿ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ. ಹಾಗೇನೆ ಐಸ್ ಕ್ರೀಮ್ ಶಾಪ್ ಓನರ್ನ ನೋಡ್ತಾಳೆ. ಆದ್ರೆ ಆ ಐಸ್ ಕ್ರೀಮ್ ಶಾಪ್ ಓನರ್ ಸಹ ಈ ಹುಡುಗಿಯನ್ನ ಒಂಥರ ನೋಡ್ತಾ ಇರ್ತಾಳೆ. ಸರಿ ಅಂತೇಳಿ ಈ ಹುಡುಗಿ ಆ ಹುಡುಗಿನ ಹೋಗಿ ಮಾತಾಡಿಸ್ತಾಳೆ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ. ಅದಕ್ಕೆ ಐಸ್ ಕ್ರೀಮ್ ಶಾಪ್ ಹುಡುಗಿ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಈ ಹುಡುಗಿನ. ಆ ಐಸ್ ಕ್ರೀಮ್ ಶಾಪ್ ಹುಡುಗಿಗೆ ಈಕೆಯ ಗಂಡನ ಫೋಟೋವನ್ನ ತೋರಿಸಿ, ನನ್ನ ಗಂಡ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಕೇಳಿದ ತಕ್ಷಣ ಈ ಐಸ್ ಕ್ರೀಮ್ ಶಾಪ್ ಹುಡುಗಿ ಏನ್ ಮಾಡ್ತಾಳೆ, ಪಕ್ಕದಲ್ಲೇ ಒಂದು ಚಾಕು ಇರುತ್ತೆ, ಆ ಚಾಕುನ ಎತ್ಕೊತಾ ಇರ್ತಾಳೆ. ಅದನ್ನ ಈ ಹುಡುಗಿ ಗಮನಿಸಿ ಇಬ್ಬರಿಗೂ ಸಹ ಅಲ್ಲಿ ಜಗಳ ಆಗುತ್ತೆ. ಜಗಳ ಹಂಗಂಗೆ ಆಗ್ತಾ ಈ ಐಸ್ ಕ್ರೀಮ್ ಶಾಪ್ ಹುಡುಗಿಗೆ ಆ ಹುಡುಗಿ ಏನ್ ಮಾಡ್ತಾಳೆ, ಸುತ್ತಿಗೆಯಿಂದ ಜೋರಾಗಿ ಹೊಡಿತಾಳೆ. ಈ ಐಸ್ ಕ್ರೀಮ್ ಶಾಪ್ ಹುಡುಗಿ ಅಲ್ಲೇನೆ ಪ್ರಜ್ಞೆ ತಪ್ಪೋಗಿ ಬಿದ್ದೋಗ್ತಾಳೆ. ಈ ಹುಡುಗಿ ಏನ್ ಮಾಡ್ತಾಳೆ, ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿ ಈ ಹುಡುಗಿನ ಐಸ್ ಕ್ರೀಮ್ ಶಾಪ್ ಹುಡುಗಿನ ಅರೆಸ್ಟ್ ಮಾಡಿಸ್ತಾಳೆ. ಅರೆಸ್ಟ್ ಮಾಡಿಸಿ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರುವಂತಹ ಪೊಲೀಸರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಭಯಂಕರವಾದ ಒಂದು ವಿಷಯ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ಕಾಣೆಯಾಗಿರ್ತಾರಲ್ಲ ಆ ಹುಡುಗರನ್ನೆಲ್ಲ ಸಾಯಿಸ್ತಾ ಇದ್ದಿದ್ದು ಈ ಹುಡುಗಿನೇ. ಕಾರಣ ಏನಪ್ಪಾ ಅಂತಂದ್ರೆ, ಈಕೆಯನ್ನ ಪ್ರೀತಿಸಿ ಒಬ್ಬ ಹುಡುಗ ಮೋಸ ಮಾಡಿರ್ತಾನೆ. ಈ ಕಾರಣಕ್ಕೆ ವಯಸ್ಸಿಗೆ ಬಂದಿರೋ ಹುಡುಗರನ್ನೆಲ್ಲ ಈಕೆ ಸಾಯಿಸ್ತಾ ಇರ್ತಾಳೆ. ಅದು ಹೇಗ್ ಸಾಯಿಸ್ತಾ ಇರ್ತಾಳೆ, ಅವ್ರನ್ನ ಹೇಗ್ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಂತ ನೀವು ಕೇಳೋದಾದ್ರೆ, ಬೈಕಲ್ಲಿ ಲಿಫ್ಟ್ ಕೇಳೋ ನೆಪದಲ್ಲಿ ರೋಡಲ್ಲಿ ನಿಂತಿರೋದು, ಒಂಟಿಯಾಗಿ ಬರೋ ಹುಡುಗರಿಗೆ ಕೈ ತೋರಿಸಿ ಲಿಫ್ಟ್ ಕೇಳೋದು. ಅವ್ರೇನಾದ್ರೂ ಲಿಫ್ಟ್ ಕೊಟ್ರೆ ಮುಂದೆ ಎಲ್ಲಾದ್ರೂ ಹಂಪು ಅಥವಾ ಸ್ಪೀಡ್ ಬ್ರೇಕರ್ ಇರುತ್ತೆ ನೋಡಿ, ಆ ಜಾಗದಲ್ಲಿ ಇವಳ ಹತ್ರ ಒಂದು ಮತ್ ಬರೋ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಆ ಇಂಜೆಕ್ಷನ್ ಸ್ಪೀಡ್ ಬ್ರೇಕರ್ ಹತ್ರ ಬ್ರೇಕ್ ಹಾಕಿದ ತಕ್ಷಣ ಆ ಒಂದು ಇಂಜೆಕ್ಷನ್ ನ ಹುಡುಗರಿಗೆ ಕೊಡ್ತಾ ಇರ್ತಾಳೆ. ಮತ್ತೆ ಅವರು ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋದಾಗ ಅಲ್ಲಿಂದ ಆ ಹುಡುಗರನ್ನ ಐಸ್ ಕ್ರೀಮ್ ಶಾಪ್ ಸ್ಟೋರ್ ರೂಮ್ ಏನೈತೆ ಅಲ್ಲಿಗೆ ಆ ಹುಡುಗರ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸ್ಟೋರ್ ರೂಮ್ಗೆ ಆ ಹುಡುಗರನ್ನ ಕರ್ಕೊಂಡು ಹೋದ ನಂತರ ಮೊದಲಿಗೆ ಅವಳು ಮೂಳೆಗಳೆಲ್ಲ ಕರಗೋಗುವಂತಹ ಒಂದು
ಪವರ್ಫುಲ್ ಇಂಜೆಕ್ಷನ್ ಅನ್ನ ಕೊಡ್ತಾಳೆ. ಆ ನಂತರ ಅವರ ದೇಹದ ಮೇಲಿರುವಂತಹ ಪ್ರತಿಯೊಂದು ಬಟ್ಟೆಯನ್ನು ಸಹ ಬಿಚ್ಚಾಕಿ ಅವರ ದೇಹವನ್ನ ಒಂದು ದೊಡ್ಡ ಗ್ರೈಂಡಿಂಗ್ ಮಿಷಿನ್ಗೆ ಹಾಕ್ತಾಳೆ. ಅದರಿಂದ ಬರುವಂತಹ ಮಾಂಸವನ್ನ ಐಸ್ ಕ್ರೀಮ್ಗೆ ಮಿಕ್ಸ್ ಮಾಡ್ತಾ ಇರ್ತಾಳೆ. ಅದೇ ತರ ಈ ಹುಡುಗಿಯ ಗಂಡನನ್ನು ಸಹ ಗ್ರೈಂಡಿಂಗ್ ಮಿಷಿನ್ಗೆ ಹಾಕಿ ಆ ಒಂದು ಮಾಂಸವನ್ನ ಐಸ್ ಕ್ರೀಮ್ ನಲ್ಲಿ ಮಿಕ್ಸ್ ಮಾಡಿರ್ತಾಳೆ. ಬ್ಯಾಡ್ ಲಕ್ ಏನಪ್ಪಾ ಅಂತಂದ್ರೆ ಆ ಹುಡುಗ ಚಿನ್ನದ ಹಲ್ಲು ಹಾಕಿಸ್ಕೊಂಡಿರೋದು ಈ ಸೀರಿಯಲ್ ಕಿಲ್ಲರ್ಗೆ ಗೊತ್ತಿರೋದಿಲ್ಲ. ಅದರಿಂದನೇ ಈ ಒಬ್ಬ ಸೀರಿಯಲ್ ಕಿಲ್ಲರ್ ಸಿಗಾಕೊಂಡ್ಬಿಡ್ತಾಳೆ. ಕೋರ್ಟ್ ನಲ್ಲಿ ಈ ಸೀರಿಯಲ್ ಐಸ್ ಕ್ರೀಮ್ ಕಿಲ್ಲರ್ಗೆ ಶಿಕ್ಷೆ ಆಗುತ್ತೆ. ಮತ್ತೆ ಆ ಒಂದು ಶಿಕ್ಷೆಯ ಅವಧಿಯಲ್ಲೇನೆ ಈ ಒಬ್ಬ ಸೀರಿಯಲ್ ಕಿಲ್ಲರ್ ಜೈಲಿನಲ್ಲೇ ಮೃತಪಡ್ತಾಳೆ, ಅಲ್ಲೇನೆ ಸಾವನ್ನಪ್ತಾಳೆ.